ಎಲ್ಲರಿಗೂ ನಮಸ್ಕಾರ. ಮಳೆಗಾಲದ ಅದೊಂದು ದಿನ ನಮ್ಮ ಮನೆಯ ವಿದ್ಯುತ್ ಹಾಳಾಯಿತು. ಎಷ್ಟು ಸರಿ ಮಾಡಿಸಿದ್ರೂ ಸರಿ ಆಗಲೇ ಇಲ್ಲ. ಕೊನೆಗೊಂದಿನ ಪುತ್ತೂರಿನಿಂದ ವಿಶೇಷವಾದಂಥ ತಜ್ಞರೊಬ್ಬರನ್ನು ಕರೆಸಲಾಯಿತು. ಬಂದವರಾದರೂ ಏನು ಮಾಡ್ಬೋದು ಅನ್ನುವಂಥ ಕುತೂಹಲ ನನಗೆ ಸಹಜವಾಗೇ ಇತ್ತು. ಹಾಗೆ ಬಂದವರು ಕೈಯಲ್ಲೊಂದು ಟೆಸ್ಟರ್ ಮತ್ತೊಂದು ಕೈಯಲ್ಲಿ ಕಟ್ಟಿಂಗ್ ಪ್ಲೇಯರ್ ಹಿಡ್ಕೊಂಡು ನಮ್ಮ ಮನೆಯ ಒಂದು ಭಾಗದ ವಯರನ್ನು ಮಾತ್ರ ರೀಪ್ಲೇಸ್ ಮಾಡಿದರು. ಅಷ್ಟೇ ಮಾಡಿದ್ದು, ಆದರೆ 2,000 ರೂಪಾಯಿ ಬಿಲ್ ಹಾಕಿದರು. ನನಗಂತೂ ತುಂಬ ಆಶ್ಚರ್ಯ ಆಯಿತು. ನಾನು ನೇರವಾಗಿ ಕೇಳಿಯೇ ಬಿಟ್ಟೆ, ಸರ್ ನೀವು ಮಾಡಿದ್ದು 100 ರೂಪಾಯಿ ಕೆಲಸ ಇರ್ಬೋದು, ಅದಕ್ಕೊಂದು 500 ರೂಪಾಯಿ ಹಾಕ್ಬೋದಿತ್ತು, ಹೋಗಲಿ 1,000 ರೂಪಾಯಿ ಹಾಕ್ಬೋದಿತ್ತು, 2,000 ರೂಪಾಯಿ ಯಾಕೆ ಸರ್ ಅಂತ ಕೇಳಿದೆ. ಅದಕ್ಕೆ ಅವ್ರು ತುಂಬ ಚೆನ್ನಾಗಿ ಹೇಳಿದರು, ನಾನು ಮಾಡಿರೋ ಕೆಲಸಕ್ಕೆ ಕೇವಲ 100 ರೂಪಾಯಿ ಮಾತ್ರ, ಆದರೆ 1,900 ರೂಪಾಯಿ ಯಾವ ಜಾಗದಲ್ಲಿ ಹೇಗೆ ವಯರನ್ನು ರೀಪ್ಲೇಸ್ ಮಾಡಬೇಕು ಅನ್ನುವಂಥ ಸ್ಪೆಷಲ್ ಆದಂಥ ಸ್ಕಿಲ್ಸ್ ಇತ್ತಲ್ಲ ನನಗೆ, ಅದಕ್ಕೋಸ್ಕರ ನಾನು 1,900 ರೂಪಾಯಿ ಅನ್ನು ಚಾರ್ಜ್ ಮಾಡಿದ್ದೀನಿ ಅಂತ ಹೇಳಿದರು. ಮೊದಲ ಬಾರಿಗೆ ಕೌಶಲ್ಯ ಅಥವಾ ಸ್ಕಿಲ್ ಅನ್ನುವಂಥ ಶಬ್ದವನ್ನು ನಾನಲ್ಲಿ ಕೇಳಿದೆ. 2014 ನವೆಂಬರ್ ತಿಂಗಳಲ್ಲಿ ಒಂದು ಸಂಸತ್ನಲ್ಲಿ ಅಧಿವೇಶನ ಆಗತ್ತೆ. ಆ ಅಧಿವೇಶನದ ಸಂದರ್ಭದಲ್ಲಿ ಒಂದು ವಿಶೇಷವಾದಂಥ ವಿಷಯದ ಕುರಿತು ಚರ್ಚೆಗಳಾಗತ್ತೆ. ಅದಾದ ನಂತರ ಪ್ರತಿ ವರ್ಷ ಜುಲೈ 15ನೇ ತಾರೀಕನ್ನು ವಿಶ್ವ ಕೌಶಲ್ಯ ದಿನವಾಗಿ ಆಚರಿಸಲು ನಿರ್ಧರಿಸಲಾಗತ್ತೆ. ಇದಾದ ಕೆಲವೇ ದಿನಗಳಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಒಂದು ಯೋಜನೆಗೆ ಚಾಲನೆ ನೀಡ್ತಾರೆ. ಚಾಲನೆಯನ್ನು ನೀಡಿದ ನಂತರ ಅವರು ಮಾತನಾಡ್ತಾರೆ, ವಿಶ್ವದಲ್ಲಿ ಭಾರತದ ಜನಸಂಖ್ಯೆ ದಿನೇ ದಿನೇ ಏರ್ತಾ ಇದೆ. ಈ ಜನಸಂಖ್ಯೆಯನ್ನು ಮಾನವ ಸಂಪನ್ಮೂಲವಾಗಿ ಬದಲಾಯಿಸಬೇಕಾಗಿದೆ. ಆ ಮಾನವ ಸಂಪನ್ಮೂಲವನ್ನು ಬದಲಾಯಿಸುವುದು ಹೇಗೆ ಅಂತ ಹೇಳಿದ್ರೆ, ಕೌಶಲ್ಯ ಭಾರತ ಅನ್ನುವಂಥ ಯೋಜನೆ ಮೂಲಕ ಜನರಲ್ಲಿ ಕೌಶಲ್ಯ ಅನ್ನುವಂಥ ಬೀಜವನ್ನು ಬಿತ್ತಬೇಕಾಗಿದೆ ಅಂತ ಹೇಳಿ. ನನಗೆ ಆ ಮಾತುಗಳನ್ನು ಕೇಳಿ ನಿಜಕ್ಕೂ ಅಚ್ಚರಿಯಾಯಿತು. ಯಾಕಂತ ಹೇಳಿದ್ರೆ, ಬಾಲ್ಯದಿಂದಲೂ ನಾವು ಪ್ರಬಂಧಗಳಲ್ಲಿ ಬರಿತಾ ಇದ್ವಿ, ಮಾನವ ಸಂಪನ್ಮೂಲ, ಜನ ಸಂಪನ್ಮೂಲ ಅಂತ ಹೇಳಿ. ಮೊದಲ ಬಾರಿಗೆ ಕೌಶಲ್ಯಗಳು ಸೇರಿದರೆ ಮಾತ್ರ ನಾವು ಜನ ಸಂಪನ್ಮೂಲವಾಗಲಿಕ್ಕೆ ಸಾಧ್ಯ ಇದೆ, ಮಾನವ ಸಂಪನ್ಮೂಲವಾಗಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಪ್ರಧಾನಮಂತ್ರಿಯವರು ಹೇಳಿದ ಮಾತುಗಳು ನನ್ನ ಮನಸ್ಸಲ್ಲಿ ಆಳವಾಗಿ ನೆಲೆಯೂರಿತು. ಇದಾದ ನಂತರ ನನಗೆ ಕೌಶಲ್ಯಗಳ ಬಗ್ಗೆ ಜ್ಞಾನ ಹೆಚ್ಚಾಯಿತು. ಹೇಗಂದರೆ, ಒಂದು ಗಿಡಕ್ಕೆ ಹೇಗೆ ನೀರು ಗೊಬ್ಬರಗಳು ದೊರೆತಾಗ ಅದು ಹೆಮ್ಮರವಾಗ್ಲಿಕ್ಕೆ ಸಾಧ್ಯ ಇದೆಯೋ, ಅದೇ ರೀತಿ ಎಲ್ಲರೊಳಗೂ ಕೂಡ ಕೌಶಲ್ಯ ಅನ್ನುವಂಥ ಬೀಜ ಇದೆ. ಆ ಬೀಜಕ್ಕೆ ಉತ್ಸಾಹ ಅನ್ನುವಂಥ ನೀರು ಗೊಬ್ಬರಗಳ ಅಗತ್ಯತೆ ಇದೆ. ಆಗ ಮಾತ್ರ ಅದು ಹೆಮ್ಮರವಾಗ್ಲಿಕ್ಕೆ ಸಾಧ್ಯ ಇದೆ, ವಿಶೇಷವಾದಂಥ ಕೌಶಲ್ಯವಾಗ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಸ್ನೇಹಿತರೆ, ನೀವು ಕೂಡ ಅದಕ್ಕೆ ಉತ್ಸಾಹ ಅನ್ನುವಂಥ ನೀರು ಗೊಬ್ಬರವನ್ನು ಹಾಕಿ ವಿಶೇಷವಾದಂಥ ಸ್ಕಿಲ್ಸ್ಗಳನ್ನು ಬೆಳೆಸ್ಕೊಳ್ಳಿ, ವಿಶೇಷವಾದಂಥ ಕೌಶಲ್ಯಗಳನ್ನು ನಿಮ್ಮದಾಗಿಸ್ಕೊಳ್ಳಿ. ಆಗ ದೊಡ್ಡ ಬೃಹತ್ ಮರವಾದಂಥ ಹೆಮ್ಮರಕ್ಕೆ ಹೇಗೆ ಆಶ್ರಯಕ್ಕೆ ಬೇರೆ ಬೇರೆ ಕಡೆಗಳಿಂದ ಬೇರೆ ಬೇರೆ ಜನರು ಬರ್ತಾರೋ, ಹಾಗೆ ನಿಮ್ಮ ಆಶ್ರಯಕ್ಕೂ ಅನೇಕ ಜನರು ಬರಲಿಕ್ಕೆ ಸಾಧ್ಯ ಇದೆ. ನೀವು ಒಬ್ಬ ಪರಿಪೂರ್ಣ ನಾಯಕನಾಗಲಿಕ್ಕೆ ಸಾಧ್ಯ ಇದೆ. ಪರಿಪೂರ್ಣ ವ್ಯಕ್ತಿತ್ವವೂ ಕೂಡ ನಿಮ್ಮದಾಗಲಿಕ್ಕೆ ಸಾಧ್ಯ ಇದೆ. ಧನ್ಯವಾದಗಳು.